ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಈ ವರ್ಷದ ಕೃಷಿ ಮೇಳವು ಬಹಳ ಅದ್ಧೂರಿಯಾಗಿ ಪ್ರಾರಂಭವಾಗಿದೆ. ಇಲ್ಲಿ ವಿವಿಧ ರೀತಿಯ ಮಳಿಗೆಗಳನ್ನು ಬೇರೆ ಬೇರೆ ಭಾಗದಿಂದ ಬಂದು ರೈತರಿಗೆ ವಿವಿಧ ತಂತ್ರಜ್ಞಾನಗಳನ್ನು ಮಾಹಿತಿ ಕೊಡಲಿಕ್ಕೆ, ಜೊತೆಗೆ ರೈತರಿಗೆ ಬೇಕಾದಂಥ ಬೀಜ ಆಗಿರ್ಬೋದು, ರೈತರಿಗೆ ಬೇಕಾದಂಥ ಉಪಕರಣಗಳಾಗಿರ್ಬೋದು, ರೈತರಿಗೆ ಅವಶ್ಯಕಕ್ಕಂಥ ಎಲ್ಲ ಕೃಷಿ ಸಾಮಗ್ರಿಗಳಿಗೆ ಸೌಲಭ್ಯದ ಜೊತೆಗೆ ಅವರಿಗೆ ಗೊತ್ತಿರಲಾರ್ದಂಥ ಎಷ್ಟೋ ಒಂದು ಆಧುನಿಕ ವಸ್ತುಗಳನ್ನು, ಬೇರೆ ಬೇರೆ ಒಂದು ತಂತ್ರಜ್ಞಾನಗಳನ್ನು, ಮಾಹಿತಿಯನ್ನು ಒಂದೇ ಸೂರಿನಲ್ಲಿ ಒದಗಿಸಲು ಈ ಪ್ರಯತ್ನವನ್ನು ಕೃಷಿ ವಿಶ್ವವಿದ್ಯಾಲಯ ಸಾಕಷ್ಟು ವರ್ಷಗಳಿಂದ ಮಾಡ್ತಾನೆ ಇದೆ. ಅದರಲ್ಲಿ ಎಲ್ಲ ಬೇರೆ ಬೇರೆ ಸ್ಟಾಲ್ಗಳನ್ನು ಹಾಕಿದಾರಲ್ಲ. ಅದರಲ್ಲಿ ನಮ್ಮ ಸ್ಟಾಲು ಎಲ್ಲಿದಪ್ಪ ಅಂತಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾಗದ್ದಿದು. ಉತ್ತರ ಕನ್ನಡ ಅಂದರೆ ಎಲ್ಲರಿಗೂ ಗೊತ್ತೇ ಇರೋದು, ಇದು ಮಲೆನಾಡು ಭಾಗ. ನಾವು ಇದನ್ನು ಝೋನ್ ನಂಬರ್ 8 ಅಂತ ಕರಿತೀವಿ. ಇಲ್ಲಿ ಒಂದೆಡೆ ಮಲೆನಾಡು ಬರ್ತದೆ, ಇನ್ನೊಂದು ಕಡೆ ಕರಾವಳಿ ಬರ್ತದೆ. ಸೊ ಈ ಮಲೆನಾಡು ಮತ್ತು ಕರಾವಳಿಯ ವೈಶಿಷ್ಟ್ಯತೆ ಏನಂದರೆ, ತಮ್ಮೆಲ್ಲರಿಗೂ ಗೊತ್ತಿದ್ದಂತೆ ಇದು ಸಸ್ಯ ಕಾಸಿ. ಇಲ್ಲಿರ್ತಕ್ಕಂಥ ಜೀವನ ಶೈಲಿ ಆಗಿರ್ಬೋದು, ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಹಣ್ಣು ಆಗಿರ್ಬೋದು, ಕಾಯಿಪಲ್ಯ ಆಗಿರ್ಬೋದು, ಭತ್ತ ಆಗಿರ್ಬೋದು, ಇವೆಲ್ಲವೂ ಬಹಳ ಪುರಾತನ ಕಾಲದಿಂದ ಬೆಳೀತಕ್ಕಂಥ ಒಂದು ಆರೋಗ್ಯಪೂರ್ವಕ ಇರ್ತಕ್ಕಂಥ ಒಂದು ಸ್ಥಳ ಇದು. ಈ ಉತ್ತರ ಕನ್ನಡ ಜಿಲ್ಲೆ ಇರ್ತಕ್ಕಂಥ ಯಾವುದೇ ಕಾಯಿಪಲ್ಯ ಆಗಿರ್ಬೋದು, ಹಣ್ಣಾಗಿರ್ಬೋದು, ಬೇರೆ ಬೇರೆ ಸಾಂಬಾರು ಬೆಳೆಗಳಾಗಿರ್ಬೋದು, ಇವು ಸಾಕಷ್ಟು ನಮ್ಮ ರೈತರ ಜನಗೆ ಸಿಗ್ತಾ ಇರ್ತಕ್ಕಂಥ ಮಾಹಿತಿ. ಸೊ ಇಂಥ ಮಾಹಿತಿಯನ್ನು ನಾವು ಕೊಡೋದ್ರಿಂದ ರೈತರು, ಬೇರೆ ಬೇರೆ ಜಿಲ್ಲೆ ರೈತರು ಮುಂದಾಗುವಂಥ ಒಂದು ಯೋಜನೆಯನ್ನು ನಾವು ಹಾಕಿಕೊಂಡು ಇವತ್ತಿಲ್ಲಿ ಬೇರೆ ಬೇರೆ ಪ್ರಾತ್ಯಕ್ಷಿಗಳನ್ನು ಕೈಗೊಂಡಿವಿ. ಅದರಲ್ಲಿ ಪ್ರಮುಖವಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾಂಬಾರು ಬೆಳೆಗಳಿಗೆ ವಿಶಿಷ್ಟವಾದಂಥ ಒಂದು ಜಿಲ್ಲೆ. ಈ ಜಿಲ್ಲೆಯಲ್ಲಿ ಸಾಮಾನ್ಯವಾಗಿ ನಾವು ಏನು ಇವತ್ತು ಅಡುಗೆ ಮನೆಯಲ್ಲಿ ಬಳಸ್ತಕ್ಕಂಥ ಎಲ್ಲ ಇರ್ಬೋದು, ಅದು ದಾಲ್ಚಿನ್ನಿ ಆಗಿರ್ಬೋದು, ಕಾಳು ಮೆಣಸಾಗಿರ್ಬೋದು, ಜಾಯಿಕಾಯಿ ಆಗಿರ್ಬೋದು, ಇವೆಲ್ಲ ನೀವು ನೋಡ್ತಾ ಇದ್ದೀರಿ. ಸೊ ಎಲ್ಲ ಸಾಂಬಾರು ಬೆಳೆಗಳನ್ನು ಬೆಳೀಲಿಕ್ಕೆ ಅತಿ ಪೂರಕವಾದಂಥ ಜಿಲ್ಲೆ ಇದು. ಇಲ್ಲಿ ಸಾಕಷ್ಟು ರೈತರು, ಇನ್ನೊಂದು ವಿಶೇಷ ಏನಂದರೆ, ಇಲ್ಲಿ ಬೆಳೀತಕ್ಕಂಥ ಯಾವುದೇ ಕೃಷಿಯನ್ನು ಇಲ್ಲಿ ಭಾಗದ ರೈತರು ಸಾವಯವ ಮಾಡ್ತಾ ಇದ್ದಾರೆ. ಯಾಕಂದರೆ ಇದು ಸಾವಯವ ಜಿಲ್ಲೆ ಅಂತಲೇ ಈಗ ಸರ್ಕಾರನು ಈಗ ಜೊಯ್ಡಾ ತಾಲೂಕನ್ನು ಘೋಷಣೆ ಮಾಡಿದ್ದಾರೆ. ಒಟ್ಟು 11 ಜಿಲ್ಲೆ ಒಳಗೆ, ಈ ಜಿಲ್ಲೆ ಒಟ್ಟು 11 ತಾಲೂಕುಗಳಲ್ಲಿ ಜೊಯ್ಡಾನ ಎಲ್ಲದಕ್ಕಿಂತ ಮುಂದುವರೆದಂಥ ಒಂದು ಸಾವಯವ ಕೃಷಿಯಲ್ಲಿ ಮುಂದುವರೆದಂಥ ತಾಲೂಕು. ಅದನ್ನು ಈಗ ಸರ್ಕಾರ ಮಟ್ಟದಲ್ಲಿ ಸಾವಯವ ಕೃಷಿಯನ್ನಾಗಿ ಮಾಡಲಿಕ್ಕೆ ಹೊರಡ್ತಾ ಇದ್ದಾರೆ. ಹೆಚ್ಚು ಕಡಿಮೆ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಕೃಷಿಯು ಸಾವಯವನ್ನ ಆಗ್ತಾ ಇದೆ. ಸೊ ಸಾವಯವದಿಂದ ಬಂದಂಥ ಪದಾರ್ಥಗಳನ್ನ ನಾವು ಬಳಸೋದ್ರಿಂದ ಮನುಷ್ಯನ ಆರೋಗ್ಯ ಚೆನ್ನಾಗಿರ್ತದೆ, ಅವನ ಆಯುಷ್ಯ ಚೆನ್ನಾಗಿರ್ತದೆ, ಸಮೃದ್ಧವಾದಂಥ ಒಂದು ದೇಶವನ್ನು ಕಟ್ಟಲಿಕ್ಕೆ ಬೇಕಾದಂಥ ಪೂರಕವಾದಂಥ ಆಹಾರವನ್ನು ಈ ಜಿಲ್ಲೆಯಿಂದ ಸಿಗ್ಬೋದು. ಅದಕ್ಕೆ ರೈತರಿಗೆ ಇಲ್ಲಿ ಆಯುರ್ವೇದಿಕ ಒಂದು ಗಿಡಮೂಲಿಕೆ ಆಗಿರ್ಬೋದು, ಆಯುರ್ವೇದಿಕ್ ಇರ್ತಕ್ಕಂಥ ಕಾಯಿಪಲ್ಯ ಆಗಿರ್ಬೋದು, ಸಾವಯವ ಬೆಳೆದಂಥ ಭತ್ತ ಆಗಿರ್ಬೋದು, ಕಾಳು ಮೆಣಸಾಗಿರ್ಬೋದು, ಸೌತೆಕಾಯಿ ಇಲ್ಲಿ ನೋಡ್ತಿರ್ಬೋದು ನೀವು. ನಾವು ಬೆಳೀತಕ್ಕಂಥ ಸೌತೆಕಾಯಿ ಸಾಮಾನ್ಯವಾಗಿ ಸಣ್ಣ ಸೈಜ್ ಇರುತ್ತೆ. ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬೆಳೆದಂಥ ಸೌತೆಕಾಯಿ ನೋಡಿದ್ರೆ ನೀವು ಸುಮಾರು ಒಂದು 8 ರಿಂದ 10 ಮಂದಿ ಕುಂತು ತಿನ್ನುವಷ್ಟು ಒಂದು ದೊಡ್ಡ ಸೈಜ್ ಇರ್ತದೆ.
ಗೆಡ್ಡೆ ಗೆಣಸುಗಳನ್ನು ಸಾಕಷ್ಟು ಗೆಡ್ಡೆ ಗೆಣಸು ವಿವಿಧ ರೀತಿಯ ಗೆಡ್ಡೆ ಗೆಣಸುಗಳು ಅರಣ್ಯದ ಭೂಮಿಯಲ್ಲಿ ಬೆಳೀತಕ್ಕಂಥ ಗೆಡ್ಡೆ ಗೆಣಸುಗಳು ಇವು ಸಾಕಷ್ಟು ಪೌಷ್ಟಿಕಾಂಶದ ಜೊತೆಗೆ ಒಂದು ಆಯುರ್ವೇದಿಕ ಗುಣವನ್ನು ಹೊಂದಿರ್ತವೆ. ಸೊ ಅದಕ್ಕೆ ಇವೆಲ್ಲವನ್ನ ಜನರಿಗೆ ಪರಿಚಯಿಸುವ ಸಲುವಾಗಿ ಈ ನಾವು ಉತ್ತರ ಕನ್ನಡ ಜಿಲ್ಲೆಯ ಒಂದು ನೇತೃತ್ವದಲ್ಲಿ ಈ ಕೃಷಿ ಮೇಳದಲ್ಲಿ ನಾವು ಭಾಗವಹಿಸಿದ್ದೀವಿ. ಈಗ ನಮ್ಮ ಜಿಲ್ಲೆ ಇನ್ನೊಂದು ಏನಪ್ಪಾ ಅಂದ್ರೆ ಈ ಜೇನು ಸಾಕಾಣಿಕೆ ಅತಿ ಒಂದು ಪ್ರಮುಖವಾದಂಥ ಸ್ಥಳ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾವು ಒಂದು ಅಡಿಕೆ ಜೇನು ಅಂತ ಹಾಕಿದ್ದೀವಿ, ಮಿಶ್ರ ಜೇನು ಅಂತ ಕರಿತೀವಿ. ಹೀಗೆ ಬೇರೆ ಬೇರೆ ಜೇನುಗಳನ್ನ ಇಲ್ಲಿ ನಾವು ಸೌಲಭ್ಯ ಸಿಗ್ತದೆ. ಯಾಕಂದ್ರೆ ಇಲ್ಲಿ ಇರ್ತಕ್ಕಂಥ ಜೇನುಹುಳುಗಳು ಒಂದೊಂದು ಬೆಳೆ ಮೂಲಕ ಅಲ್ಲಿ ಬರ್ತಕ್ಕಂಥ ಒಂದು ಜೇನನ್ನು ನಾವು ಶ್ರೇಷ್ಠವಾದಂಥ ಜೇನು ಅಂತ ಕರಿತೀವಿ. ಇಲ್ಲಿ ಜೇನು ನಮ್ಮ ವಿಶ್ವದಾದ್ಯಂತ ನಮ್ಮ ರೈತರು, ಇಲ್ಲಿ ಭಾಗದ ರೈತರು ಅದನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಒಟ್ಟಾರೆ ಹೇಳ್ಬೇಕಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬೆಳೀತಕ್ಕಂಥ ಯಾವುದೇ ಪದಾರ್ಥ ಆಗಿರ್ಬೋದು, ಅದು ಮನುಷ್ಯನಿಗೆ ಅತಿ ಆರೋಗ್ಯ ಹಾಗೂ ಆಯುರ್ವೇದ ಗುಣ ಹೊಂದಿದಂಥ ಒಂದು ಆಹಾರ. ಇದನ್ನ ನಾವು ಇಲ್ಲಿ ರೈತರಿಗೆ ಪರಿಚಯಿಸೋದ್ರಿಂದ ಎಷ್ಟು ಸಾಧ್ಯ ಆಗ್ತದೆ, ಅವರು ಯಾವುದನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ, ತಮ್ಮ ಭಾಗದಲ್ಲಿ ಸೂಕ್ತ ಮಾಡಿಕೊಂಡು ಅವರ ಆದಾಯನೂ ಹೆಚ್ಚಾಗಲಿ, ಜೊತೆಗೆ ಪ್ರತಿಯೊಬ್ಬರ ಮೊದಲು ಅವ್ರ ಕುಟುಂಬದ ಆರೋಗ್ಯ ಚೆನ್ನಾಗಿರ್ಬೇಕು, ನಂತರ ಜಿಲ್ಲೆ ಆಗಿರ್ಬೋದು, ರಾಜ್ಯ ಆಗಿರ್ಬೋದು, ದೇಶದ ಆರೋಗ್ಯ ಚೆನ್ನಾಗಿತ್ತಂದ್ರೆ ದೇಶದ ವಿಚಾರ ಭವಿಷ್ಯದ ಬಗ್ಗೆ ನಾವು ಒಳ್ಳೆಯ ಸರಿ ವಿಚಾರ ಮಾಡ್ತೇವೆ ಅನ್ನೋ ಉದ್ದೇಶ ಇಟ್ಕೊಂಡು ಈ ಉತ್ತರ ಕನ್ನಡ ಜಿಲ್ಲೆ ಕೃಷಿ ವಿಜ್ಞಾನ ಕೇಂದ್ರ ರೈತರಿಗೆ ಈ ವಿವಿಧ ಪದಾರ್ಥಗಳನ್ನು ಒಂದು ಪ್ರತ್ಯಕ್ಷ ಇಲ್ಲಿ ಇಟ್ಟಿದ್ದೀವಿ. ಇದನ್ನು ನೋಡಿ ಅವರು ಅದರಿಂದ ಆರ್ಥಿಕವಾಗಿ ಆರೋಗ್ಯವಾಗಿ ಸಮೃದ್ಧಿ ಆಗಲಿ ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಮಾಡಿದ್ದೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.